ಒಳ ಮೀಸಲಾತಿ ಗಣತಿ ವೇಳೆ ಬಿಬಿಎಂಪಿ ಸಿಬ್ಬಂದಿ ಕಳ್ಳಾಟವಾಡಿದ್ದಾರೆ. ಮನೆ ಸದಸ್ಯರ ಮಾಹಿತಿಯನ್ನ ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಎನ್ನುವಂತಹ ಆರೋಪ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಗಣತಿ ನಡೀತಾ ಇದೆ. ಆದರೆ ಮನೆ ಸದಸ್ಯರ ಮಾಹಿತಿಯನ್ನ ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಮನೆ ಮನೆಗೆ ಸರ್ವೆ ವೇಳೆ ಎಡವಟ್ಟನ್ನ ಮಾಡಿದ್ದಾರೆ ಸಿಬ್ಬಂದಿ. ಮನೆಗೆ ಕೇವಲ ಸ್ಟಿಕ್ಕರ್ ಅಂಟಿಸಿ ಮಾಹಿತಿ ಪಡೆಯದೆಯೇ ಕಳ್ಳಾಟ ಆಡಿದ್ದಾರೆ. ಬಿಬಿಎಂಪಿ ಸಿಬ್ಬಂದಿ ಎಡವಟ್ಟಿನ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನ ಮಾತಾಡ್ಸೇ ಇಲ್ಲ, ಸ್ಟಿಕ್ಕರ್ ಹಾಕಿ ಹೋಗಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವೆಡೆ ಖಾಲಿ ಮನೆಗಳಿಗೂ ಕೂಡ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರಂತೆ. ಸ್ಟಿಕ್ಕರ್ ಕಳ್ಳಾಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಒಳ ಮೀಸಲಾತಿ ಗಣತಿ ನಡೀತಾ ಇದೆ. ಬಿಬಿಎಂಪಿ ಸಿಬ್ಬಂದಿ ಪ್ರತಿ ಮನೆ ಮನೆಗೂ ತೆರಳಿ ಅಲ್ಲಿ ಸದಸ್ಯರ ಮಾಹಿತಿಯನ್ನ ಪಡ್ಕೊಂಡು ನಂತರ ಇಂತಹ ಮನೆಗೆ ಸರ್ವೆ ಆಗಿದೆ ಅಂತ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ. ಆದ್ರೆ ಮನೆಗೆ ಹೋಗದೆ ಸದಸ್ಯರ ಮಾಹಿತಿಯನ್ನ ಪಡೆಯದೆ ಅವರನ್ನ ಮಾತಾಡಿಸದೆ ನೋಡದೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗಿದ್ದಾರಂತೆ. ಈ ರೀತಿ ಕಳ್ಳಾಟ ಮೆರೆದಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನೇನ್ ಮಾತನಾಡಿದ್ದಾರೆ ಸಾರ್ವಜನಿಕರು? ಆ್ಯಕ್ಚುಲಿ ಆ ರೀತಿ ಮಾಡೋದು ತಪ್ಪು. ಯಾಕಂದರೆ ಅದು ಅವ್ರ ಕರ್ತವ್ಯ. ಇವಾಗ ಅದನ್ನು ಒಂದು ಸರ್ಕಾರ ಅವ್ರಿಗೊಂದು ಕರ್ತವ್ಯ ವಹಿಸಿದೆ ಅಂದರೆ ಏನು ಜಾತಿ ಅದೆಲ್ಲ ನೋಡಿಕೊಂಡು ಅವ್ರು ಅದನ್ನ ಇನ್ಫಾರ್ಮೇಷನ್ ತೊಗೊಳ್ಬೇಕು. ಇಲ್ಲಾಂದರೆ ಅದೆಲ್ಲ ತಪ್ಪು ಲೆಕ್ಕ ಬಂದ್ಬಿಡುತ್ತಲ್ವಾ. ಬಂದು ಸ್ಟಿಕ್ಕರ್ ಅಂಟಿಸೋಗಿದ್ದಾರೆ, ಬಟ್ ಮಾಹಿತಿ ಅಂತೂ ನಮ್ಮಿಂದ ಪ್ರತ್ಯಕ್ಷವಾಗಿ ಯಾವುದೂ ತೊಗೊಂಡಿಲ್ಲ. ಸೊ ಇದು ತಪ್ಪು. ಇದು ಅಧಿಕಾರಿಗಳು ಅದನ್ನು ಮನವರಿಕೆ ಮಾಡ್ಕೋಬೇಕು. ಇದು ಏನು ಕಣ್ಣು ವರ್ಷ ಕೆಲಸ. ಇದು ಅವ್ರ ಕೆಲಸ ಆದಂಗೆ ತೋರಿಸ್ಬೇಕು. ಸ್ಟಿಕ್ಕರ್ ಅಂಟಿಸಿದೆ ಅಂತ ತೋರಿಸ್ಬಿಟ್ರೆ ಕೆಲಸ ಆದಂಗೆ ಅಲ್ಲ. ಪ್ರತ್ಯಕ್ಷವಾಗಿ ಏನಾರ ಮಾಡಿದಾರಾ, ಪ್ರಾಮಾಣಿಕವಾಗಿ ಮಾಡಿದಾರಾ? ಮೇಲ್ಗಡೆಯವ್ರು ಪ್ರಾಮಾಣಿಕವಾಗಿದ್ದರೆ ಕೆಳಗಡೆಯವ್ರು ಪ್ರಾಮಾಣಿಕವಾಗಿರ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ಪಡ್ತೀನಿ. ನೋಡ್ತಾ ಇದ್ದೀವಿ ಸಾರ್ವಜನಿಕರು ಮಾತನಾಡ್ತಾ ಇರುವಂತದನ್ನ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಆ ಸೂಚನೆಯಂತೆ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಮನೆ ಮನೆಗೆ ತೆರಳಿ ಸ್ಟಿಕ್ಕರ್ ಅಂಟಿಸುವ ಕೆಲಸವನ್ನು ಬಿಬಿಎಂಪಿಗೆ ವಹಿಸಿತ್ತು. ಆದರೆ ಬಿಬಿಎಂಪಿ ಎಷ್ಟರ ಮಟ್ಟಿಗೆ ಈ ಕೆಲಸವನ್ನು ಮಾಡಿದೆ ಅನ್ನೋದೀಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಯಾಕಂದರೆ ಪ್ರತಿ ಮನೆಗೂ ಕೂಡ ಸರ್ವೆ ಆಗಿದೆಯಾ ಇಲ್ವಾ ಅನ್ನೋ ರೀತಿಯಲ್ಲಿ ಈ ಒಂದು ಸ್ಟಿಕ್ಕರನ್ನು ಅಂಟಿಸಬೇಕಿತ್ತು. ಆ ಸ್ಟಿಕ್ಕರ್ನ ಮೇಲ್ಭಾಗದಲ್ಲಿ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ, ಇಲ್ಲದಿದ್ದಲ್ಲಿ ಸಹಾಯವಾಣಿಯನ್ನು ಸಂಪರ್ಕಿಸಿ ಅಂತ ಒಂದು ಮಾಹಿತಿಯನ್ನು ಅಂಟಿಸಿದ್ರು. ಈ ಸ್ಟಿಕ್ಕರ್ಗಳನ್ನು ಎಲ್ಲ ಮನೆಗಳಿಗೂ ಕೂಡ ಅಂಟಿಸಿದ್ದಾರೆ. ಆದರೆ ಮನೆಯ ಮಾಲೀಕರಿಗೆ ಸಾಕಷ್ಟು ಕಡೆಗಳಲ್ಲಿ ಮಾಹಿತಿಯನ್ನು ಕೊಡದೇ ಇರುವಂಥದ್ದು ಈಗ ಬಿಬಿಎಂಪಿಯ ಕಳ್ಳಾಟವನ್ನು ಬಯಲು ಮಾಡ್ತಾ ಇದೆ. ಅಂದರೆ ಒಂದಷ್ಟು ಕಡೆಗಳಲ್ಲಿ ಸರ್ವೆಗೆ ಬಂದಂಥ ಸಿಬ್ಬಂದಿ ಏನಿದ್ರು ಅವರು ಮನೆಯ ಮಾಲೀಕರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪ ಕೇಳಿಬರ್ತಾ ಇರುವಂಥದ್ದು. ಅಂದರೆ ಎಲ್ಲೆಲ್ಲಿ ಮನೆಗಳಿದೆ ಆ ಒಂದು ಏರಿಯಾಕ್ಕೆ ಹೋಗೋದು, ಜೊತೆಗೆ ಯಾವ್ಯಾವ ಮನೆಗಳು ಸಿಗುತ್ತಾ ಮನೆಗಳಿಗೆ ರ್ಯಾಂಡಮ್ ಆಗಿ ಆ ಸ್ಟಿಕ್ಕರ್ಗಳನ್ನು ಹಾಕಿ ಹೋಗಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇರುವಂಥದ್ದು. ಇನ್ನು ಗಮನಿಸ್ತಿದ್ರೆ ಸಾಕಷ್ಟು ಮನೆಗಳಲ್ಲಿ ಆ ಒಂದು ಮಾಹಿತಿಯೇ ಇಲ್ಲ. ಈ ಸ್ಟಿಕ್ಕರ್ನ ಹಾಕಿದವರು ಯಾರು, ಯಾಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಕೂಡ ಮಾಲೀಕರಿಗೆ ಗೊತ್ತಾಗಿಲ್ಲ ಅನ್ನೋದು ಆ ಮಾಲೀಕರುಗಳು ಹೇಳ್ತಾ ಇರುವಂಥದ್ದು. ಜೊತೆಗೆ ಎಲ್ಲೆಲ್ಲಿ ಮನೆಗಳು ಖಾಲಿ ಇರುತ್ತೆ ಅಂಥ ಮನೆಗಳಿಗೂ ಕೂಡ ಆ ಗೇಟ್ನ ಮುಂಭಾಗದಲ್ಲಿ ಅಥವಾ ಗೋಡೆಗಳ ಮೇಲೆ ಈ ರೀತಿ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಜಾತಿ ಸಮೀಕ್ಷೆಯನ್ನು ಒಂದು ನಿಖರವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಈಗ ಹುಟ್ಟಾಗ್ತಾ ಇದೆ. ಜೊತೆಗೆ ಇದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದರೆ ಆ ಸರ್ಕಾರ ಸಾಕಷ್ಟು ಒಂದು ಮುಜುಗರವನ್ನು ಅನುಭವಿಸಿತ್ತು. ಜಾತಿ ಸಮೀಕ್ಷೆಯಲ್ಲಿ ಒಂದಷ್ಟು ಸುಳ್ಳು ಲೆಕ್ಕಗಳಾಗಿದೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೆದಿತ್ತು, ಆರೋಪಗಳು ಕೂಡ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಇಲ್ಲಿ ಏನು ಪರಿಶಿಷ್ಟ ಜಾತಿಯ ಸರ್ವೆಯನ್ನು ಮಾಡೋದಕ್ಕೆ ಈ ರೀತಿಯ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು. ಜೊತೆಗೆ ಬಿಬಿಎಂಪಿಯ ಸಿಬ್ಬಂದಿಗಳಿಗೆ ಆ ಒಂದು ಕೆಲಸವನ್ನು ಕೂಡ ವಹಿಸಿದ್ರು. ಆದರೆ ಈಗ ಆ ಒಂದು ಕೆಲಸವನ್ನು ಕೂಡ ಕರೆಕ್ಟಾಗಿ ಮಾಡಿಲ್ವಾ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದರೆ ಮನೆಗಳಲ್ಲಿ ಎಷ್ಟೋ ಮನೆಗಳಲ್ಲಿ ಮಾಹಿತಿಯೇ ಸಿಗ್ತಾ ಇಲ್ಲ. ಬಿಬಿಎಂಪಿ ಅವರು ಬಂದು ಯಾಕೆ ಈ ಸ್ಟಿಕ್ಕರ್ಗಳನ್ನು ಹಾಕಿದ್ರು, ಆ ಸರ್ವೆಯನ್ನು ಮಾಡಿದಾಗ ಮಾಹಿತಿಯನ್ನು ಪಡೆದ್ರೆ ಇಲ್ವಾ ಅನ್ನೋ ಮಾಹಿತಿ ಕೂಡ ಮನೆ ಮಾಲೀಕರಿಗೆ ಸಿಗ್ತಾ ಇಲ್ಲ. ಜೊತೆಗೆ ಬೇಕಾಬಿಟ್ಟಿಯಾಗಿ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಇದು ಈಗ ಒಂದು ರೀತಿಯಲ್ಲಿ ಸರ್ಕಾರ ಹಾಗೂ ಬಿಬಿಎಂಪಿಯ ಮೇಲೆ ಒಂದು ಗೊಂದಲವನ್ನು ಉಂಟು ಮಾಡಿರುವಂಥದ್ದು. ಯಾಕಂದರೆ ಸಾಕಷ್ಟು ಮನೆಗಳಲ್ಲಿ ಒಂದು ಪರಿಶಿಷ್ಟ ಜಾತಿಯ ವ್ಯಕ್ತಿಗಳು ವಾಸವನ್ನು ಮಾಡ್ತಾ ಇರಲ್ಲ. ಆ ಮನೆಗಳಿಗೂ ಕೂಡ ಒಂದು ಯಾವುದೇ ಮಾಹಿತಿಯನ್ನು ಕಲೆ ಹಾಕದೆ ಆ ಸರ್ವೆಯನ್ನು ಮಾಡ್ಕೊಂಡು ಹೋಗಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರಿಂದ ಕೇಳಿಬರ್ತದೆ. ಸದ್ಯ ಆ ಸರ್ಕಾರ ಹಾಗೆ ಪಾಲಿಕೆ ಈ ಬಗ್ಗೆ ಗಮನ ಹರಿಸುತ್ತಾ ಆಗಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ಪರಿಪಕ್ವವಾದ ಮಾಹಿತಿಯನ್ನು ಕೊಡುತ್ತಾ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ನಾವು ನೋಡ್ತಾ ಇದ್ವಿ ಜನಗಣತಿಯ ವಿರುದ್ಧವಾಗಿ ಬಹಳಷ್ಟು ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಈಗಾಗಲೇ ಆದೇಶ ಬಂದಿದೆ. ಅದರಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಒಂದಷ್ಟು ಸರ್ವೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸರಿಯಾಗಿ ಸರ್ವೆಯನ್ನ ಮಾಡಿಲ್ಲ.